ಎಲ್ಲ ಬೇಬರ್ಸಿ ತಂದು ಕೇಳಿಂದ ಹಿಡಿ ತಾಟ್ ಹಿಡಿ ಹಾಕೊಡ್. ಯಾರು ಹಾಕೊಡ್ದೆ? ನೀನು ಹಾಕೊಡವ? ನಾನು ಹಾಕೊಡ್ಲೆ. ನೀನು ಹಾಕೊಡ. ಯಾರೋ ಒಬ್ಬರು ತಡಕ್ಕಿದೆ ನಾಲ್ಕು ಕುಂಡಿ ಇದ್ರಾಗ ಹಾಟ್ ಐತಿ. ಏನ್ ತಂದದಿ? ಹಣ್ಣು ಗುಂಡಿ ತಂದ ಪಂಚಮಿ ಉಂಡಿ ನೋಡಿಲಿ ಏನೈತಿ ಇದ್ರಾಗ. ಇದ್ರಾಗ ಒಂದ್ ಉಂಡಿ ಐತಿ ಮತ್ತೇನೈತಿ? ಆ ಯವ್ವ ನೋಡಿಲ್ದ ನೋಡ. ಇದ್ರ ತುಂಬಾ ರವಾ ಗುಂಡಿ ಬುಂದೆ ಗುಂಡಿ ಹಾಕೊಂಡ್ ಬಂದೇನೆ. ಅದ್ರಾಗ ಶೇಂಗಾ ಗುಂಡಿ ಹಾಕೊಂಡ್ ಬಂದೇನೆ. ಮತ್ತೇನು ಒಂದು ಇಲ್ಲಲ್ಲ ಇದ್ರಾಗ. ಚೀಲ ಆಯ್ತಾ? ಚಿಂತಾಗು ಏನು ಇಲ್ಲ. ಕೈ ಚೀಲ ಹಿಡ್ಕೊಡ್ದಾನೆ ನೀವು ಕಾಣ್ಲಿಲ್ಲ. ಅಲ್ಲಾರ ಅದ್ರಾಕ್ ಬಂದಿ ನೆವನ. ಮತ್ತೇನ್ ಹೋಗ ಏನ್ ಮನಿ ತಿಂತೇನ? ನೀ ಎಂತಿತ್ತತಿ? ಚೀಲ ನೆಗ್ವತ್ ಕೈ ಅಟ್ಟು ಉಂಡಿ ಕಟ್ಕೊಂಡ್ ಬಂದಾನೆ. ಎಲ್ಲ ಉಳ್ಳಾಡ್ತಾ ಬೀಳ್ತ. ತರ್ಲಾರ್ದ ಸುಳ್ಳು ಹೇಳ ಯಪ್ಪ ತಂದನ ಅಣ್ಣನ ಉಂಡಿ. ಎದಕ್ಕೆ ದಿಮಾಕ್ ಮಾಡ್ಕೋತ ಹಣ್ಣು ಗುಂಡಿ ಹೋಯ್ತು ಅಂತ ಹೇಳಿ ಕೊಚ್ಚಿಲ್ದಾಗ ಡೇಪಿ ಬರೇ ಡೇಪಿ ಇಟ್ಕೊಂಡ್ ಬಂದದಿ. ಇಂಥವ್ರ ಬರ್ತೀರಿ ಅನ್ನತ್ರ ನಾವು ಯಪ್ಪ ನಮ್ಮ ಅಣ್ಣಗ ನಮ್ಮ ಮನ್ಯಾಗ ಸುಧಾ ಉಂಡಿ ತಿಂದಿಲ್ಲ. ನಮ್ಮ ಅಣ್ಣಗ್ ಹೋದ ಅಲ್ಲಿ ಅವ್ರು ಕೂಡ ತಿನ್ಬೇಕು. ಅಣ್ಣ ವೈನಿ ಜೋಡಿ ಅತ್ತಂದ ಡೇಬಿ ತುಂಬಾ ಉಂಡಿ ತಗೊಂಡ್ ಬಂದಾನೆ. ಯವ್ವನ ಹಂಗ ಮಾಡಿಲ್ಲ ತಂದಿಲ್ಲ ಅಂತ ಹೇಳಿ ಹಿಂಗ್ ಸುಳ್ಳು ಸುಳ್ಳು ಮಾತಾಡ್ಬೇಡ. ಇನ್ನ ನಾ ಮಾಡಿ ಕಟ್ತೇನೆ ನಿನಗ್ ಹೋಗಾಗ. ಏ ವೈನಿ ನೀವ್ ಬಾಯಿ ಬಲ್ಲಂಗ ಮಾತಾಡ್ಬೇಡ. ಕಂಡಾಪಟ್ಟಿ ಖರ್ಚು ಮಾಡಿ ಉಂಡಿ ಕಟ್ಕೊಂಡ್ ಗಂಡ ಹೆಂಡತಿ ಬೆಳ್ತಾನ. ಏನ್ ಹಳೆ ಹಾಕು ಎಲ್ಲಿ ಇಲ್ಲ ಯಪ್ಪ ಇದು ತುಂಬಾ ತಂದನ ಅಣ್ಣನ ಉಂಡಿ. ನಾನು ಸುಳ್ಳು ಹೇಳ್ತ ನಾನು ನಿನಗ. ಏ ಲಕ್ಷ್ಮವ್ವ ಗುಂಡಿ ಕೊಡು ನಾವ್ ಮಾಡಿ ಅಣ್ಣನ ಕೈಯಿಂದ 1000 ರೂಪಾಯಿ 2000 ರೂಪಾಯಿ ಸೀರೆ ಉಟ್ಕೊಂಡ್ ಹೋಗಾಕ್ ಬಂದದಿ. ಆ ಉಂಡಿ ತರದಾಗಿರ ಡೇಬಿ ತುಂಬಾ ತರ್ತಿದ್ದಿ. ಆ ಯವ್ವನ ಒಟ್ಟು ನಾವ್ ಮಾಡಿ ನಡ ಮುರಿವಂಗ ಸೀರೆ ಉಟ್ಕೊಂಡ್ ಹೋಗಕ್ಕೆ ಅಣ್ಣನ ಕೈಲಿ. ದಿಕ್ಕೆಟ್ಟು ಕೂತದ್ಯ ಏನ್ ತಿಂದಿಲ್ಲ ಏನ್ ಮಾಡಿಲ್ಲ. ನಾವ್ ಪಂಚಮ್ಯಾಗ ಮನಿ ಸತ್ಯ ಅದು. ಏನ್ ಅಕ್ಕವ ನನ್ಗ ಹಂಗ ಹಿಂಗ ಮಾತಾಡ್ಬೇಡ. ನಿಮ್ ಸೀರೆ ಕುಬ್ಸ ಬೇಡ. ಅಣ್ಣಗ ವೈನಿಗ ಉಂಡಿ ಕೊಟ್ಟ ನೋಡಿ ಹೋಗ್ಬೇಕಂತ ಬಂದ. ನಾ ಸೀರೆ ಮೇಲೆ ಆಸೆ ಇದೆವ ನಂದ. ಅಲ್ಲೇ ಫೋನ್ ಹಚ್ಬೇಕಲ್ಲ ಯವ್ವ ನನ್ ಗಂಡನ ಕೊಟ್ಟು ಕಳಿಸ್ತೀನಿ 1000 ರೂಪಾಯಿ ಸೀರೆ ಕೊಟ್ಟ. ಅಯ್ಯ ಅಣ್ಣನ ಒಬ್ಬನ ನೋಡುದು ಮತ್ ನಿನ್ ಯಾವಾಗ ನೋಡುದು? ಈಗ ತಿಥಿ ಐತಿ ಇಬ್ಬರನ್ನು ನೋಡ್ಕೊಂಡ್ ಉಂಡಿ ಪಂಡಿ ಕೊಟ್ಟು ಬರ್ಬೇಕಂತ ಬಂದೇನವ. ನಾ ನಿಮ್ ಸೀರೆ ಬೇಡ ನಿಮ್ ಕುಬಸ್ ಬೇಡ. ಎಲ್ಲಾ ಬರೇನ ತಗೊಂಡ್ ಬಂದದಿ. ಮೇಲೆ ವೈನಿ ಮೇಲೆ ಜೀವದ ಗುಂಡಿ ತಿರ್ಸಿ ಹೋಗಕ್ಕೆ ಅಣ್ಣಗ ವೈನಿಗೆ ಗೊತ್ತೈತಿ ನಿಂದು ಗೊತ್ತೈತಿ. ಹೇಳಿವ ನಿನಗ ಸೀರೆ ಉಟ್ಟುಗ ಹೋಗುನು ತವ್ರ ಮನಿಗ ಅವ್ವ ಕರಿತಾಳತಿ ಹೇಳಿ. ನಾನು ಗಂಡ ಐತಿ ನೋಡು ಅಣ್ಣ ತಂಗಿ ಹೆಂಗ ಮಾಡಾಕತ್ಯಾರು. ಹೌದು ಬಾ ನೀ ಬಾ ಎಲ್ಲಾ ಖಾಲಿ ಡೇಬಿಗಳು ಚೀಲ ತುಂಬ್ಕೊಂಡ್ ಬಂದಿಲ್ಲ. ನೀ ಎಷ್ಟು ಮರ್ಯಾದೆ ಕಳೆದೆ ನೀನೆ. ಈಕಿ ಖಾಲಿ ಡೇಬಿ ತಂದಿಕ್ಕಾಟ ಮರ್ಯಾದೆ ಕಳೆಯಾಕತ್ತಾಳು. ಏನ್ ಅಷ್ಟು ದಿಕ್ಕಾಟ್ ನಿಂತೀವ ನಾವ್ ಗಂಡ ಹೇತಿ. ಏನ್ ನಾವ್ ಉಂಡಿಲ್ಲ ತಿಂದಿಲ್ಲ ಮನ್ಯಾಗ. ಮಮ್ಮ ನಾ ಯಾವ ಖಾಲಿ ಡೇಬಿ ತಂದೆ ನಾ ಏನ್ ತಂದೇನಿ? ಹಾದಿ ಹಿಡ್ದ ಬರಾಗ ಗೊಬ್ಬರ ಚೀಲ ತುಡುಗ್ ಮಾಡ್ಕೊಂಡ ಒಂದ್ ಯಾರ್ದೋ ಕೈ ಚೀಲ ತುಡುಗ್ ಮಾಡ್ಕೊಂಡ್ ಎಲ್ಲ ಮೋಡ್ಕ ಹಚ್ಕೊಂತ ಬಂದೈತಿ. ಇಲ್ಲವ್ವ ನಾ ಚೀಲ ತಂದಿಲ್ಲ. ಅವ್ವ ಬುಟ್ಟಿ ಕಟ್ತೇನಂದ್ರ ನಾ ಬ್ಯಾಡವ್ವ ಕೈಯಾಗ ಅವಗಾಡಕೈತಿ. ನಮ್ ತಂಗಿಗೆ ಅಲ್ಲೇ ಮಿಠಾಯಿದ ಅಂಗಡಿಯಾಗ 2 ಕಿಲೋ ಕಚೇರಿ 1 ಕಿಲೋ ಬುಂದೆ ದುಂಡಿ 5-6 ಕಿಲೋ ಪೇಡೆ 10 ಕಿಲೋದ ಮಿಕ್ಸ್ ಪಾಕಿಟ ಒಯ್ತನ ಹೇಳಿನ. ಚೀಲ ಅದು ತರು ಮನುಷ್ಯ ಅಲ್ಲ. ಹೌದಿಲ್ಲ ಮಮ್ಮ ನಾ ಏನು ತಂದಿಲ್ಲ. ಯಾವಾಗ ಬಾಯ ಹುಳ ಬಿದ್ದವ ನಾ ತಂದೆ. ನಾನು ನನ್ನ ಗಂಡ ಕೂಡ ಸುರುವೇದಿ ಉಂಡಿ ತಂದಾನಂತ ಹೇಳಿ ನಮ್ಮ ಅವ್ವ ಕಟ್ಟಿರ್ಬೇಕಂತ ಹೇಳಿ ಮಾಮ ನಾ ತಂದಿಲ್ಲ ಅಂತ ಮನುಷ್ಯ ಅಲ್ಲ. ಏ ನೀರ್ ತಂದಿಲ್ಲ ಹೆಗಲ್ ಮೇಲೆ ಇಟ್ಟುಕೊಂಡು ಬಂದದಿಲ್ಲ. ಚೀಲ್ಗಳು ನಾವು ನೋಡಿದ್ವಿ. ಪ್ಲಾಸ್ಟಿಕ್ ಡೇಬಿಗಳು ಎಲ್ಲಾ ಗಾಳಿ ಮಾಡ್ಕೊಂಡು ಮತ್ 2 ಕಿಲೋ ಪೇಡೆ ಇರ್ತಾವ ಉಂಡೆ ಇರ್ತಾವ. ಏನ್ ಹೇಳ್ತಾನ ಸುಳ್ಳು ಹೇಳ್ತಿ ಮಾಮ ಹಂಗ ಮಾತಾಡ್ತಾನ ಅಕ್ಕ ತಂಗಿ. ಯವ್ವ ನೋಡ್ಕೊಂಡ ಅವನು ನಾವ್ ನಿಮ್ ಮನಿಗ್ ಬರುದ ತಪ್ಪನ. ನಾ ಅದಕ್ಕ ಹೊಂಟಿಂಗವ್ವ ಅದಕ್ಕ ಹೊಂಟಿಂಗ. ನೀ ನಮ್ಮ ಅಣ್ಣಗ್ ಬುದ್ಧಿ ಹೇಳ್ತೇನೆ ನಮ್ಮ ವೈನಿಗ್ ಬುದ್ಧಿ ಹೇಳ್ತೇನೆ ಅದ್ ಕರ್ಕೊಂಡ್ ಬಂದ. ನಿನಗೂ ಮರ್ಯಾದಿಲ್ಲ ಈ ಮನ್ಯಾಗ ನನಗೂ ಮರ್ಯಾದಿಲ್ಲ. ಇದ್ರಾಗ ಉಂಡಿನೂ ಇಲ್ಲ ತಿನ್ಬೇಕಂದ್ರ ಹಸು ಆಗ್ಯಾವು. ಚಾಟ್ನು ಖಾಲಿ ಡೆಬ್ಬಿನೂ ಖಾಲಿ. ಎಲ್ಲಾ ಕಾಲೇನ ಮಾಡಿ ಬಿಟ್ಟದಿ ನಮ್ಮನ. ಎಲ್ಲಾ ಹಸನಾಗಿ ಕಸಬರಿಗೆ ಹಿಡಿದು ಅಡ್ಗೆದಿ ಮತ್ತೇನ್ ತಿಂತಿ? ಅಲ್ಲ ಆದ್ರ ಅವ್ ಹೆಂಗ್ ಹೇಳ್ತಾನ ನೋಡು. ಪೇಡೆ ತಂದಿದತ್ತ ಉಂಡಿ ತಂದಿದತ್ತ ಎಲ್ಲಾ ಹೆಂಗ್ ಹೇಳ್ತಾನ ನೋಡ. ಅವ್ನ ನಾಚಿಕೆ ಬರ್ತತಿಲ್ಲ ಅದನ್ನ ಜನ್ಮಕ್ಕ ಹೇಳಕ ಎದಕ್ ಕೂತದಿ? ತಗೊಂಡ್ ಹೇಳ ನೀನು ಎಲ್ಲ ಬರೇ ಡೇಬಿಗಳು ತುಂಬ್ಕೊಂಡ. ವೈನಿ ನಾ ಯಾಕೆ ಬರೇ ಡೇಬಿ ತರ್ಲಿ? 2 ಡೇಬಿ ತುಂಬಾ ಉಂಡಿ ತಂದೇನೆ. ಮತ್ತ ಎಲ್ಲಿ ಹೋದವೋ ಏನೋ ನನಗೇನು ಗೊತ್ತಾ? ಏನು ಗೊತ್ತಾ ಇಲ್ಲ ಅನ್ನೋದೇನು ಗೊತ್ತಾ? ಮ್ಯಾಗಿನ ಭಗವಂತಗ ಗೊತ್ತಾ ಪರಮಾತ್ಮಗ ಗೊತ್ತಾ? ನಾವ್ ಗಂಡ ಹೆಂಡತಿ ಹೆಣಕಾಸ್ ಮಾಡತ್ತಿದ್ದೀವಿ. ನಾ ಎಲ್ಲ ಉಂಡಿ ತಂದ ನೀವ್ ಒಂದಿಟ ಬಾಯಿ ಮುಚ್ಕೊಂಡ್ ಸುಮ್ಕೊಂಡ್ರವ. ಕೇಳಲ್ಲಿ ಮಣ್ಣನ 2 ಉಂಡಿ ಬೇಡ್ದ ಕೊಟ್ಟನಿಲ್ಲ ಹಾದ್ಯಾಗ. 2 ಉಂಡಿ ಕೊಟ್ಟಿಲ್ಲ ನನ್ ಪೈಕಿ ಕೊಟ್ಟಿಲ್ಲ ಏನ ನಿನಗ ಕೇಳ ನೀ ನನಗ್ ಉಂಡಿ ಕೊಟ್ಟಿ. ಏ ಅಪ್ಪ ಹಂಗ ತಿಂದಿಲ್ಲ
ಚಕ್ಲಿನೂ ಕೊಡತ್ತಿದ್ದಿ ಚೋಡಾನು ಕೊಡತ್ತಿದ್ದಿ ಉಂಡಿನೂ ತೆಗೆದು ಕೊಟ್ನಿ ಅಲ್ಲೇ ಇದಾರ ಉಂಡಿ ತಿಂದಾನೆಲ್ಲ ಕೇಳ ನಿಮ್ಮ ಅಣ್ಣ ನಾ ಸುಳ್ಳು ಹೇಳ್ರ ನೀ ಬಂದದ ಮಾತ ಇಲ್ವಾ ನಾ ತಿಂದಿಲ್ ನಂಬಕ್ ಹೋಗ್ಬೇಡ್ರಿ ಮತ್ತಿನ ನೋಡಲಿ ತಿಂದಿಲ್ಲ ನಮ್ಮ ಅಣ್ಣ ಬಂದದ ಮಾತ ಹೇಳಿ ನಮ್ಮನ್ನ ಮರಳು ಮಾಡಿ ಇದನ್ನ ಮಾಡಿ ಯವ್ವ ಹರ್ಯಾಗತ್ತು ಯಾ ಶನಿಗಳು ಮೊತ್ತಿ ನೋಡಿ ಇದು ಹಂಗ ಮಾಡಾಕೈತಿ ನೀನು ಹಂಗ ಮಾಡಾಕೈತಿ ಬೇಡ ಇವ್ರು ಯಾರ ಮನೆಯಾರ ಕೂಡಿಸಿ ಗುಂಡಾರ ಮಾಡ್ಯಾರ ನೀವ ತುಂಬ ನಿನ್ನ ಎಲ್ಲ ಹಿಡಿ ಗೌರಿ ಬರೀ ಚೀಲ ತಗೊಂಡ ನಮ್ ತಂಗಿ ಮಾಡೋದು ಬರಬರಿ ಐತಿ ನಾನು ನೀನು ಅಟ್ಟಾದಿ ಮನ್ಯಾಗ ಗೊತ್ತಾ ಹೋಗಿಲ್ಲ ಮತ್ ಚೇರ್ ಬರ್ತ ತವ್ರ ಮನ್ಯಾಗಿರು ಉಂಡಿ ತಂದ ನಮ್ ತಂಗಿ ಜೊತೆ ನೀ 4 ಮಂದಿನ ಕರ್ಕೊಂಡ್ ಬಂದಿದ್ದೆ ಅಂದ್ರ ಮರ್ಯಾದ ಹೋಗ್ತಿಲ್ಲ ತಂಗಿ ಎಷ್ಟು ಜಬದಿದ ನೋಡಿ ಕ್ಷಂಸ ಅಣ್ಣ ಇವ್ ಹುಚ್ಚನನ್ ಹಾಟೆ ಸಿಕ್ಕಾಪಟ್ಟಿ ತಿಂದಾನ ಅಲ್ಲಿ ಉಂಡಿ ಮಾತಿದ್ರ ಎಷ್ಟ್ ತಿರುಗಿ ಬೀಳಾಕೈತಿ ನೋಡಿ ಹುಚ್ಚನ ಹಾಟೆ ಹತ್ತಿಕ್ಕಿ ನೋಡ ಇರುವಾಲ್ದಾಕ ತಂಗಿ ಬಂದಾಳಂದ್ರ ಹಂಗ ಕಳ್ಸುದು ಬೇಡ ಅಡಿಗೆದು ಮಾಡೋ ನೋಡುವ ಇನ್ನೊಂದ್ ನೀವು ಸೀರ್ ನಾಳಿಂತ್ರ ಹೋಗಕ್ಕಿತ್ತ ಎಲ್ಲಿದ್ ಬೇರೆ ಕಾಡಿಸ್ಕೊಳ ನೀನು ಹಂಗೇನ್ ಇದನ್ ಮಾಡಕ್ ಹೋಗ್ಬೇಡ ಮತ್ ಉಂಡಿ ಎಲ್ಲಿ ಹೋದವ್ ಎಲ್ಲ ಎಲ್ಲಿ ಉಂಡಿದು ಬಿಡು ಎಲ್ಲಿ ಹಾಳಾಗಿ ಹೋಗಲ್ಲಕ್ಕೂ ಮಾಡೋದೇನ ತಿನ್ ಮಾತ ಹೇಳ್ತಾಳ ತಂಗಿ ಕಡೆ ಅಕ್ಕಾಗಿಲ್ಲ ಬಾಯ ತಂಗಿ ಹೆಂಗ್ ಬಿಟ್ಕೊಡ್ತಾನು ನೀವ್ ಒಂದ್ ದಿವ್ಸ ನಾ ಮನೆ ಇರ್ಲಿ ಮನ್ಯಾಗ ಅಂತೇಳಿ ನಾ ಇನ್ನೊಂದಿನ ಬಿಟ್ಟು ಕೊಟ್ಟೇನಿ ಹಾ ಮತ್ತೆ ಅಣ್ಣನ ಕಡೆಯಾಗಿ ಮಾತಾಡಿದ್ನ ಇಂದ ಒಂದೇ ದಿವ್ಸ ನೋಡ ತಂಗಿ ಕಡೆಯಾಗಿ ಮಾತಾಡಕತ್ತ ಯಪ್ಪ ಸೂರ ಹೇಳ ಅಲ್ಲ ಮತ್ತ ಉಂಡಿ ತಂದ ತಿನಿಸಾಳ ಹೇಳ್ಕೊಂಡು ಹೇಳಕ್ ಹತ್ತಾಳ ಯಾವಾಗೋ ನೀನ್ ನೋಡಿ ಮತ್ತ ಆಕಿ ಹೇಳ್ತಾಳ ಆಕಿ ದುನಿಯಾನೇ ಹೇಳ್ತಾಳ ಎಣ್ಣ 10,000 ರೂಪಾಯಿ ಕೊಟ್ಟೇನೆ ತೊಲಿ ಬಂಗಾರ ಕೊಟ್ಟೇನೆ ನಂಬತ್ತೇನಿ ನನ್ನ ತುಡ್ಗುನ ಮಾಡಿದೇನೆ ಏತಮ್ಮ ಏ ಕುರ್ಸಾಲೆ ನಮ್ಮ ಅಣ್ಣನ ಬಡಿಬೇಡ ಉಂಡಿ ತಿನ್ಸಾಕ ತಿಂದ್ ಮಾತ್ ನಮ್ಮ ಅಣ್ಣನ ಬೇಗ ಬಡಿಯಾಕತ್ತಿದ್ದೇನೆ ಯಾಕ ನನ್ನ ಗಂಡ ಅಣ್ಣ ಹೋಗ್ಬೇಡ ನಾಕತ್ತಿದ ಅವ್ನ ಮಾತ್ ಮೀರಿ ಬಂದಾನೆ ಈ ಕುರ್ಸಾಲೆ ಹಾದ್ಯಾಗ ಭೇಟಿಯಾಗಿ ಹೊಸು ಆಗ್ಯಾವು ನಾನು ಹೊರಗ್ ಹಾಕ್ಯಾರು ಹಂಗಿಂಗ ನನ್ ಜೀವ ಮರ ಅಂದ ಉಂಡಿ ತೆಗೆದು ಕೊಟ್ಟೇನಿ ಬಾವಾಗ ಮಾತು ಕೇಳಿಲ್ಲ ನೋಡು ನಿಮ್ಮ ಅಣ್ಣ ಹೆಂಗ್ ಗೊತ್ತಾರ ಕುರ್ಸಾಲಿ ಅವ ಭಾಗ್ಯ ಆತಾಳ ಬಾಯಿ ಬಿಗಿ ಹಿಡಿದು ಮಾತಾಡ ಇಲ್ಲ ನಾಲ್ಗಿನ ಕತ್ತರಿಸಿ ಬಿಡ್ತಾನ ತಂಗಿಗೆ ಎತ್ತಾಗರೆ ಮಾತಾಡ್ತೇನಿ ನೀನ್ ಮಾತಾಡ್ತಿ ದೊಡ್ಡ ಕಾರ್ಬಾರ ಹಚ್ಚಿ ಹೇಳ ಮಗಲ ಹೇಳು ಮನೆ ಬಿಟ್ಟು ಬರೋ ಹೊರಗೆ ಹೇಳ ನೀ ಬೆಂಕಿ ಹಚ್ಚಿ ನಿನ್ನ ಪ್ಲಾಸ್ಟಿಕ್ ಡಬ್ಬಿ ತಂದದಿ ಎಲ್ಲ ತಂದದಿ ಇಲ್ಲ ಅಂತ ಹೇಳಕತ್ತೇದಿ ಮಾತಾಕಿ ಉಂಡಿ ತಿಂದಿಲ್ಲ ಅಂತ ಹೇಳಕತ್ತೇದಿ ಮನಿ ಇದು ಏನ್ ನಿನ್ನ ಮನೆ ನಿಂದೆಲ್ಲಿ ಇರ್ತೈತಿ ನಿಮ್ಮ ತಂಗಿ ನಿಮ್ಮ ಮನ್ಯಾಗ ಇರ್ತಕ ನಿಮ್ಮ ತಂಗಿ ಏನ್ ಸುಮ್ ಕೊಡ್ತಾರು ಹೇಳಂಗಿಲ್ಲ ಬ್ಯಾರೇನ ಕುಡಿಸಿ ಹೇಳ್ತೀನಿ ಯಪ್ಪ ಅಣ್ಣ ಕುರ್ಸಾಲೆ ಇಲ್ಲಿ ನೋಡಪ್ಪ ಈಗ ಮಾತ ನಮ್ಮ ಅಣ್ಣನ ಬಡಿತಾನೆ ಬಾಬಾ ತಂದನೇನ ಏನ್ ಹೇಳ್ತಿ ಏನ್ ಬಾತಿ ಉಂಡಿ ನೀನ್ ಹೊಟ್ಟೆ ಹೇಳಿ ಅಂದ್ರ ಒಳಗ ನೀನ್ ಒಳಗಿದ್ದು ಹೋಗ ಇಲ್ಲಪ್ಪ ಅಂತ ಮನುಷ್ಯ ಹೌದೌದು ನೀನು ನೋಡಿದ್ರ ಗೊತ್ತಾಗೈತಿ ನನಗೆ ಗೊತ್ತಾಗೈತಿ ನಿನ್ನ ಹಂಗೇನೋ ಬಿದ್ದು ಯಪ್ಪ ಏನಿಲ್ಲ ನಮ್ಮ ಅಣ್ಣನ್ ಬಿಟ್ಟು ಕೊಡಂಗಿಲ್ಲ ಇವು ಇಲ್ಲಿ ಹೊಟ್ಯಾಗಿಂದ ಬಿದ್ದು ಅವ್ ಯಾಕೆ ಬಿಟ್ಟ ಗೊತ್ತೈತೇನ ನಿಮ್ ಉಂಡಿ ತಿಂದಿನ್ಲಿಯಾ ಡಂಪಿ ಗಂಟ್ಲೆ ಆ ಉಂಡಿ ಎಲ್ಲ ಗಾಳಿ ಆಗಿ ಡಗ್ಲೆ ಬಿದ್ದಾವ ಅವ ಉಂಡಿ ನಿಮ್ಮ ತಂಗಿವಲ್ಲ ನೋಡ್ತನಗಪ್ಪ ಬೇಚೆ ಎನ್ನ ಅದ್ ತಿಂತದ ಹೆಂಗಿರ್ತಾವ ಉಂಡಿಗತ್ತೆ ನೋಡು ನಾ ತಂದ್ ಉಂಡಿ ನೋಡಿವ ರವಾದ ಉಂಡಿ ನೋಡ ಎಲ್ಲಾ ತಂದೇನಿ ನೋಡ್ದ ಚಕ್ಲಿ ತಂದೇನಿ ಚಕ್ಲಿ ಎಲ್ಲ ಹಾದ್ಯಾಗ ತಿನಿಸಿ ಉಣಿಸಿ ತಗೊಂಡ್ ಬಂದ್ ಮತ್ತಿಲ್ಲಿ ಬಂದ್ ಮೋಸ ಮಾಡಾಕತ್ತಿ ಎಟ್ಟಾರ ಒಬ್ರು ಕಳಿಬೇಕತಿ ನಂದ ಎಟ್ಟಾರ ಒಬ್ರು ಕಳಿಬೇಕತಿ ಎಲ್ಲಾ ಹೋತ್ ನಂದ ಮಾನ ಮರ್ಯಾದೆ ಎಲ್ಲ ಹಾದಿ ಪಾಲಾಗಿ ಹೋತ್ ನೋಡ್ ವೈನಿ ನೋಡ್ದ ಚಕ್ಲಿನೂ ನಾನ ಮಾಡ್ಕೊಂಡ್ ಬಂದೇನಿ ಹಾದ್ಯಾಗ ಹಸದೇನೆ ನಾನ 4-5 ಚಕ್ಲಿ ಕೊಟ್ಟಿ 4-5 ಉಂಡಿ ಕೊಟ್ನಿ ಹೌದೇವ ತಂದದಿ ನಾನ್ ನೋಡಿ ಬಂದಂಗ ಮಾತಾಡ್ನೇವ ಇವನ್ ಸಂಬಂಧ ಇಲ್ಲಿ ನೋಡಿಲಿ ಇವ್ ಹಿಂಗ ಬಂದಿನಿ ಊರಾಗ ಅಲ್ಲಿ ಇಲ್ಲಿ ಮನೆಗಳಾಗ ಹೋಗೋಕಿ ನಮನಿ ಮಾಡ್ರಿ ನಮ್ದು ಪೂರ ಒಬ್ರುನ ಕಳೆದ್ ಬಿಡ್ತಾನ ಇವನ ಗಾಡಿ ತಗೊಂಡ್ ಗಾಡಿ ಮೇಲೆ ಕುಣ್ಸ್ಕೊಂಡ ಒಟ್ಟ ಊರ್ ತರ ಬಿಟ್ಟ ಬಾ ನೀನ ಕಳ್ಸುದು ಬೇಡ ಹೌದ ಉಂಡಿ ತಂದಾಳ ತಿಂದ ಹೋಗ್ತಾನ ಅವ್ನು ಒಟ್ಟು ಎಲ್ಲಾ ಖಾಲಿ ಮಾಡಿ ಹೋಗ್ತಾನ ಯವ್ವ ಗೊತ್ತಾತ್ ನನಗ ಮನಿ ಎಲ್ಲಾ ಡೆಬಿ ಡಬ್ ಹೋಗ್ಯಾನ ನಮ್ಮದಟ ಈಗ ಲಸ್ಮಾವ್ ತಂದದ್ದು ಎಲ್ಲಾ ಖಾಲಿ ಮಾಡಿ ಹೋಗಾನತ್ ನಾ ಬಾಯಿಗೆ ಬಂದಂಗ ಮಾತಾಡ್ನಿವ್ವ ನನ್ ಹೆಣ್ಣು ಮಗಳಿಗೆ ಹಂಗಲ್ಲ ವೈನಿ
ನಾನು ಮನಿಗ್ ಬರಂಗಿಲ್ಲ ನಿಮ್ಮ ಅಣ್ಣ ಬಡಿತಾನ ತಂದ್ ಒಂಜಾಕತ್ತಿದ್ ನಮ್ಮ ಅಣ್ಣಗ ನಾ ಹೇಳ್ಕೊತನ ಬಾ ತಂದ್ ರಂಬುಚ್ ಕರ್ಕೊಂಡ್ ಬಂದ ನೀವ್ನ ಇಟ್ಟು ಮೋಸ್ಕಾರ ಅಂದ್ರೆ ನೀನ್ ಹಳ್ಳದ ಹಚ್ಕ ಓಡಿಸ್ತೀನಿ ನೋಡಿಲ್ಲಿ 10,000 ರೂಪಾಯಿ ಸಂತಿ ಮಾಡ್ಕೊಂಡು ತಂದಿದೆಲ್ಲ ತಿಂದು ಕೇರಿಂದ ಹಿಂಗ ಮಾಡ ಅಂತ ನಾವ್ ಮನಿ ಬಿಟ್ಟು ಹೊರಗೆ ಹಾಕಿದೀವಿ ಅದಕ್ಕೆ ಹೋಗಿ ಮತ್ ಹೋಗಿ ಹೊಳೆ ಕರ್ಕೊಂಡು ಬಂದಿದ್ವಿ ಹೋಗಿ ನಿನಗೇನು ಗೊತ್ತಿಲ್ಲ ನಿನಗರ ಏನ್ ಹೇಳ್ಬೇಕಿನ್ನ ಆತಾಳೇನ ಉಂಡಿ ತಂದ ನೀ ತಗೋರಿ ನಂದ್ ಒಬ್ರುನು ಹೋತು ನಾನು ಒಬ್ರಿಗೆ ಏನೇನು ಮಾಡ್ರಿ ಈ ಕುರ್ಸಾರಿ ಅಂದಸಿಂದ ನಾ ಹೋಗ್ತೀನಿ ಬ್ಯಾಡಿವಲ್ಲ ಸುಮವ ಹೆಣ್ಣು ಮಗಳು ಬಂದದಿ ತವ್ರ ಮನೆ ಅಂತ ಹೇಳಿ ತವ್ರ ಮನ್ಯಾಗ ಕಣ್ಣೀರ್ ಹಾಕಿ ಹೋದ್ರ ನಮಗ ಸುಖ ಆಗಂಗಿಲ್ಲ ಚಲೋನು ಆಗಂಗಿಲ್ಲ ಇನ್ನೊಂದ್ ದಿವ್ಸ ನಿಂದ್ರ ಎರಿತನ ಹರ್ಯಾಗ್ಯದ ಸೀರೆ ಉಟ್ಕೊಂಡ ಹೋಗಾಕೆತ್ತ ಬ್ಯಾಡವ ವೈನಿ ನಿಮ್ಮ ಸೀರೆನು ಬೇಡ ನಿಮ್ಮ ಕುಬಸುನು ಬೇಡ ಬಳ್ಳಿನೂ ಬೇಡ ನನ್ ಎರಿದು ಬೇಡ ಹಂಗ ಬಂದ ನಂಗೆ ಹೋಗ್ತೀನಿ ಅಂದ್ರೆ ಏನ್ ಖಾಲಿ ಕೈಲಿ ಕಳ್ಸು ನಾನೇನ ಬ್ಯಾಡ ಹಂಗ ಮಾಡಕ್ ಹೋಗ್ಬೇಡ ಇನ್ನೊಂದ್ ದಿವ್ಸ ಇದಕ್ಕೇರಿಂದ ಉತ್ತಾಪ್ ಕಾಲ ಎರ್ದಕ್ಕೇರಿಂದ ಹರ್ಯಾಗ್ಯದ ಹೋಗಿತ್ತ ಹೇಳ್ರಿ ಕೇಳ ಮನಿ ಮಾಡಕ್ ಹೋಗ್ಬೇಡ ನೋಡ ಇವ್ನು ತಂದೋದಿ ಇವ್ನು ಸಲ ಹತ್ತಿದ ಬೆಂಕಿ ಅದ ನಮಗ ನಿಮ್ಗ ಏನಿಲ್ಲ ಯಾಕೆ ವಿಚಾರ ಮಾಡ್ತೀಯ ಅದ್ರ ಬಗ್ಗೆ ಏನ್ ಮಾಡುದ್ ಬಿಡಪ್ಪ ಹಂಗ ಹೊಟ್ಟೆ ನಾವ್ ಕರ್ಗಂಗ ಹೇಳಿದವನ ಅವ ಪುರುಷಾಲಿ ಆದ್ರಿಲ್ಲ ಅವ್ನ್ ಲೆಕ್ಕಲಿ ಹೋದ್ರನ ಮನಿಗೆ ಬೆಂಕಿ ಹಚ್ಚಿ ನೀರ್ಗೆ ಎಡ್ದಾಕು ಮನುಷ್ಯ ಅದಾನವ ಅಲ್ಲ ಇವ್ 6 ತಿಂಗಳು ಊಟ 6 ತಿಂಗಳು ನಿದ್ದಿ ಇನ್ನೊಂದ್ ಎಲ್ಲಾರ ನಾನ್ ಇದ್ರಿಗೆ ಬಂದ್ರ ಇವ್ನ ಮಾತಾಡ್ತಾನ ತಿಳ್ದೇನ ಇವ್ನು ನೋಡ್ಕೊಂಡ್ ಎಲ್ಲಾರ ಮರಿಗೆ ನಿಂದಿರ್ತಾನ ಕರೆ ಇದ್ರ ಮೋತಿ ನೋಡಂಗಿಲ್ಲ ವೈ ಬಾವ ಅಂತ ಈಗ ಗೊತ್ತಾತಿಲ್ಲ ಗೊತ್ತಾತಪ್ಪ ನನಗ ಇನ್ನ ಎಷ್ಟೊಬ್ರು ಕಳಿಬೇಕೈತಿ ನಂದ ಹೇಳ ಹೋಗಿ ನೀ ಏ ಬಿಡ ಅಡಿಗೆ ಅದು ಮಾಡಿ ತಂಗಿನ ಎಲ್ಲಾ ವ್ಯವಸ್ಥೆ ಮಾಡಿಕರಿಂದ ಉತ್ತಾಪ ಕಾಲ ಇದ್ರ ಮಾಡೋ ಟೈಮ್ ಆಗೈತಿ ಮೊದಲ ಮಾಡೋಣ ಅನ್ನ ಊರ್ ಕಳ್ಸು ಏನ್ ಮಕ ನೋಡಾಕತ್ತಿ ಗುಗಿಗಿತ ಅಂತ ಹೇಳಿಕರಿಂದ ಹೇಳ ಮೊದಲ ಈ ಬಸ್ ಕಳ್ಸ್ಬೇಡ್ರಿ ಒಟ್ ಸೈಕಲ್ ಮೋಟ್ರ್ ಮೇಲೆ ಕುಣಿಸ್ಕೊಂಡ್ ಒಟ್ಟು ಅವ ನಮ್ಮ ಮನ್ಯಾಗ ಬಿಟ್ಟು ಬಾ ಹೋಗಿ ಯವ್ವ ಈಗ ಗೊತ್ತಾತವ್ವ ವೈನಿ ಇವ್ನ ಹಗಲೆಲ್ಲ ಕರ್ಸ್ಕೋಬೇಡ ಓಣ್ಯಾಗ ಎಲ್ಲಾರ ತುಡುಗ್ ಮಾಡಿದಂದ್ರ ಅಣ್ಣ ನಿಂದ ವೈನಿದ ಕೂಡ್ಯ ತಲಿ ಬೋಳಿಸ್ತಾರ ಇವ್ನ ಮನಿಗ್ ಸಲಿಗಿ ಇಟ್ಕೋಬೇಡ್ರಿ ಇನ್ನ ಏನ್ ಇಟ್ಕೋತೀವ ನಮಗಂತೂ ಸಾಕಾಗಿ ಹೋಗೈತಿ ಏನ್ ತುಸಾತೈತಿ ಎಡಿಗಾಟ್ಲಿ ಆದ್ರೂ ಸಾಲಂಗಿಲ್ಲ ಹಂಗುತ್ತಿತ್ತಾನ ಹಿಂಗುತ್ತಿತ್ತಾನ ಹೆಂಗುತ್ತಿತ್ತನ್ನ ಹಂಗುತ್ತಿತ್ತನ್ನ ತುಂಬ್ಕೊಂಡ್ರಿ ನೀವು ತಿಂದು ಹೋಗ್ಕನ ಮತ್ತೆ ತಿಂದ ಖಾಲಿ ಮಾಡ ಹೋಗವ ಮತ್ತೆ ಹಂಗುತ್ತಿತ್ತಾನ ಹಿಂಗುತ್ತಿತ್ತಾನಂದ್ರ ತಿಂದ ತಿಂದ ಹೋಗೋಣ ಆತ ನಾವು ಇದನ್ನು ಒಟ್ಟು ಬರದ ಮಾಡವ ಸಹಿತ ಬರದ ಮಾಡವ ಇವ ವೈನಿ ಉಂಡಿ ತಿತ್ತನತಾನ ತಿನ್ವಲ್ಯಾಕ ಯಾರದಾರು ಹೊಟ್ಟಿನ ನಾನು ಹೆಂಗಾರು ಬಂದ ನೀರ್ ರಾಕಿ ಕಟ್ಟಿ ಹೋಗ್ಕನ ಅನ್ನಾಗ ಈಗ ಯಾಕವ ರಾಕಿ ನಮ್ ಮುಂದತ್ ರಾಕಿ ಹಾಬ ನನಗ ಆಗ ಬರುದ್ ಆಗಂಗಿಲ್ಲ ನಮ್ಮ ಮನ್ಯಾಗ ರಾಶಿ ಅದು ಐತಿ ಅದಕ್ಕ ಈಗ ಬಂದ ನೀ ಕಟ್ಟಿ ಹೋಗ್ಕನ ನೋಡ ಆಕಿ ಮನ್ಯಾಗ ದಗದೈತತ್ತ ಅದಕ್ಕಾಗಿ ಅಂದ್ ಕಟ್ರೇನ ಹಿಂದ್ ಕಟ್ರೇನ ಎರಡೂ ಒಂದಲ್ಲ ಅದಕ್ಕಾಗಿ ಕಟ್ಟಿ ಹೋಗ್ಕೊಂಡತ್ತಾಳ ಇರುವಲ್ದಾಕ ತಗೋ ಹಾ ಮಾಡು ಏನ ಅಂದ್ರ ರಾಖಿ ಹಬ್ಬದ ಶುಭಾಶಯಗಳು ಮಾಮಾಗ ತಿನ್ನು ಅದಕ್ಕದ ಅಣ್ಣ ಹೇಳ್ರಿ ರಾಕಿ ಕಟ್ತನ್ ತಂಗಿ ಅವ್ರ ಅಣ್ಣಗ ಆಕಿ ರಾಖಿ ಕಟ್ಟತ್ತ ನೀ ಈ ಅಣ್ಣಗ ರಾಖಿ ಕಟ್ಟು ಅವಕ್ಕಿಂತ ಮೊದಲು ನನಗ ರಾಖಿ ಕಟ್ಟ ನಾನು ಊರಾಗ ನಮ್ ತಂಗಿ ರಾಖಿ ಕಟ್ಟಾಳು ನಮ್ ತಂಗಿ ರಾಖಿ ಕಟ್ಟಾಳು ತೋರ್ಸ್ಕೊತ್ ನಮ್ ಊರ್ಗ್ ಹೋಗಲ್ಲ ಕಬ್ಬ ಕುಮ್ಕರ್ನ ದನ ತಿಂದಂಗ್ ತಿತ್ತಿ ಡುಸ್ ಅತ್ ನಿದ್ದಿ ಮಾಡ್ತಿ ನಿನಗ್ ಏನ್ ವಿಚಾರ ಐತಿ ಇತ್ತಾಗ ಮಳ್ಳೂರೊಳಗ್ ಮಳ್ಳೂನು ಅಲ್ಲ ಶಾನ್ಯಾರೊಳಗ್ ಶಾನ್ಯಾನು ಅಲ್ಲ ಸಾಕಾಗೈತ್ ನಿನ್ ಸಲುವಾಗಿ ಬರ್ತಿ ದನ ತಿಂದಂಗ್ ತಿಂದ ಹೋಗಿ ಬಿಡ್ತಿ ಅತ್ತಿ ಮಾವ ನನ್ ಗಂಡ ನಾನು ಬೈತಾರ ಯಾಕ ಬ್ಯಾಸರ ಆಗೈತಿ ನನ್ಗ ಯಾಕ ಬರ್ತಿ ಹಗಲೇದ ನೀ ನಾನು ನನಗಿಂತ ಮೊದಲು ಯಾಕಾರ ಹುಟ್ಟಿದನ್ನ ನಾನ ಮೊದಲು ಹುಟ್ಟಬೇಕಾಗಿತ್ತ ತಂಗಿದಾಳು ಒಂದು ಜಂಪರ್ ಪೀಸ್ ಓದ್ಕೊಡ್ಬೇಕು ಒಂದು ಸೀರೆ ಉಡಿಸ್ಬೇಕು ಒಂದು ಗುಂಜಿ ಬಂಗಾರ ಓದ್ಕೊಡ್ಬೇಕು ಅತಿವ ಅಂತದೇನ ಬರೇ ತಿನ್ನೋದು ನಿದ್ದೆ ಮಾಡುದು ಬಿಟ್ರೆ ಏನ್ ಗೊತ್ತಾಯ್ತು ನಿನಗ ಈಗ ನಾ ರಾಖಿ ಕಟ್ಟಂಗಿಲ್ಲ ಒಂದ ಸೀರೆ ತಗೊಂಡ್ ಬಾ 5,000 ಇಲ್ಲಕರ ಒಂದ್ ತೊಲಿ ಬಂಗಾರ ತಗೊಂಡ್ ಬಾ ಅವಾಗ ರಾಖಿ ಕಟ್ತೀನಿ ನಾನೇನ ಏನವ 5,000 ರೂಪಾಯಿ ಸೀರೆ ಅವ್ವ ನನಗ ಅಷ್ಟ್ ರೊಕ್ಕ ಕೊಡಂಗಿಲ್ವ ಏನಂದಿ ಅವ್ವ ರೊಕ್ಕ ಕೊಡಂಗಿಲ್ಲ ನಿನಗ ನೀ ಗಡ್ಸಲ್ಲನ ಬೆವ್ರ ಹನಿ ಸುರಿಸಿ ದುಡಿದ ಒಂದ್ 50 ರೂಪಾಯಿ ಜಂಪರ್ ಪೀಸ್ ತಗೊಂಬ ನಿನಗ ರಾಖಿ ಕಟ್ತಾನ ಅದ ದ್ವಾಡ್ ನನಗ ದುಡಿ ಹೋಗ ಮೈ ಬಗ್ಗಿಸಿ ದುಡಿದ್ ಕಲ್ಕೊ ಎದಕ್ಕ ಅವ್ ಮಾಡಂತ್ಲಿ ಅವ್ನ ಹತ್ತಕ ಕಾಡುದು ಇಲ್ಲಿ ಬಂದ ನನ್ ಹತ್ತಕ್ ಕಾಡುದು ಬಿಟ್ಟು ಬಿಡಿದನ ಇನ್ನೇನ್ ನನ್ ಕಟ್ಟಿ ಕಲ್ಲಿ ಏರ್ಬೇಕಂದಿ ನೀ ದುಡದ್ ನಿನ್ನ ರಾಕಿಲೇನ 50 ರೂಪಾಯಿ ಜಂಪರ್ ತಗೊಂಬ ನಿನಗ ರಾಖಿ ಕಟ್ತಾನ ಏಯ್ ಮಕ ಏನ್ ನೋಡ್ತಿ ಯಾರ್ ಕೂಳ್ಗಿರಿ ಬ್ಯಾಸರಾಗಿರಿ ಹೋಗಿ ಎದ್ದ ಮಕ
ಮಕ ನೋಡ್ತಾನ ಮಕ. ನೀ ರಾಖಿ ಕಟ್ಟಂಗಿಲ್ಲನು ನನಗ. ನೀ ದುಡೋದ 50 ರೂಪಾಯಿ ಜಂಪರ್ ತಗೊಂಬ, ಇಲ್ಲ 100 ರೂಪಾಯಿ ಸೀರೆ ತಗೊಂಬ, ಅವಾಗ ನಿನ್ ಕೈಗೆ ರಾಖಿ ಕಟ್ತ ಅನ್ಕತಾನೆ ನಾ ಕಟ್ಟಂಗಿಲ್ಲ ರಾಖಿ. ಹೇಳ್ತಾನೆ ನೀ ಯಾವ್ದ್ರ ತಂಗಿ ಹಗ್ ತಂಗಿ ತಂಗಿ. ಹಾ ಹೇಳಪ್ಪ ನೀನ ಮಾಡ್ದಿ. ನಮ್ ಊರ್ ಹೊಂಟೀನಿ, ನಮ್ಮ ಅಣ್ಣ ನಮ್ಮ ವೈನಿ ಕರ್ಕೊಂಡ್ ಬಂದ ಇಟ್ಟೊಬ್ರು ಕಳಿಸ್ಬೇಕಂತ ಹೇಳಿ ಹರ್ಕಿ ಹೊಂಟಿದೆ ದೇವ್ರಿಗೆ. ಯಾರಿಗ್ ಬೇಕು ನಿಮ್ ಉಂಡಿ ಹಾಕೊಂಡಲ್ಲ ಮೂರಿಗೆ ನಾ. ಏ ಅಪ್ಪ ಇರಾಕಿ ಹೋಗ್ಬೇಕು ತಂಗಿ ಅದಾಳ. ಮತ್ತ ಆಕಿ ಹೇಳುದು ಬರೋಬರಿ ಐತಿ. ಒಂದ್ 50 ರೂಪಾಯಿ ಜಂಪರ್ ಪೀಸ್ ತಗೊಂಬಂದ ಆಕೆ ನಿನ್ಗೇನ್ 10,000 ಗಂಟ್ಲೆ ಹೇಳಿಲ್ಲ ಆಕಿ ನಿನಗೆ. ಒಂದ್ ಜಂಪರ್ ಪೀಸ್ ತಗೊಂಬ ರಾಖಿ ಕಟ್ತಾಳ. ಯಾರು ಇಬ್ರು ಅದಾರಿ ಹೇಳಾಕ್ ಸುಲಭ ತರಾಕ ತರೋದಪ್ಪ ಮೈ ಊರ್ ದುಡಿದ ಆ ಮುದುಕಿ ಗಟ್ಟತನ ನೋಡುವ ಜಂಪರ್ ಸೀರೆ ತಗೊಂಡ್ ಬಾ, ಅವಾಗ ರಾಖಿ ಕಟ್ತ ನಾನು. ಗೆಡ್ಡೆ ತರ್ತಿ ರಾಖಿ ಕಟ್ಟ ತಿನ್ನೋಕ ಬರ್ತೈತಿ. ಬೆವ್ರ ಹನಿ ಸುರಿಸಿ ದುಡ್ದ ಸೀರೆ ಜಂಪರ್ ತಂದು ಕೊಟ್ಟಿಂದ ರಾಖಿ ಕಟ್ ನನ್ನ ಅಂಟ್ಲೆ ಬಿರಿ ಬಂದೈತಿ. ಹೋಗ ಶಾಲೆ ಅದದಿ ಶಾಲೆ ತಂದ್ ಕಲ್ಕೊ. ಮಗನ್ಗಂತ ಮಾಡ್ಬೇಡ. ಎದಕ್ ಭೂಮಿಗೆ ಬೇಸರ ಆಗೈತಿ. ಕಡಿದ್ರ ಊರೆಲ್ಲ ಉಣ್ತೈತಿ. ಹೋಗ ಶಾಲೆ ಅದದಿ ಬುದ್ಧಿ ಕಲ್ಕೊ ಅಂದಿಟ್ಟ. ದುಡಿಬೇಕು, ನಮ್ಮ ಅಕ್ಕ ತಂಗಿಯರಿಗೆ ಕೊಡ್ಬೇಕು ಅತ್ತೇ ಶಾಲೆ ತಂದ್ ಕಲ್ಕೊ ಅಂದಿಟ್ಟ. ತಿನ್ನೋದು ಡ್ಯಾನ್ಸ್ ಮಾಡುದು ಹುಚ್ಚಗತ್ತೆ ಮಾಡುದು ಬಿಟ್ಟು ಬಿಡೋದನ್ನ. ವೈನಿ ನಿಮ್ಮವ್ವ ಗಟ್ಟಿ ಬಾಳ್ವಾ ಇವನ್ ಕೈಯಾಗ. ಏನ್ ಮಾಡೋದು ಇವ ಲಸ್ಮಕ್ಕ. ಇಂತ ಮಗನ ಮುಂದ್ ಹಾಕೊಂಡ ಭೂಮಿ ಸೀಮಿ ದನ ಕರ ಕಟ್ಕೊಂಡ ಜೊತೆ ಆಡ್ತೈತಿ ನಮ್ಮವ್. ಹಿಂಗ ಊರೂರ್ ಅಡ್ಡಾಡ್ಕೊತ ನೆನಪಾದ್ರ ನನ್ ಹೊಟ್ಯಾಗ ಬೆಂಕಿ ಬಿಟ್ಟಂಗ ಆಕೈತಿ. ನಮ್ಮ ಅಣ್ಣಗ್ ಯಾಕೆ ಬುದ್ಧಿ ಬರೋದು, ಭಗವಂತ ಯಾಕೆ ಬುದ್ಧಿ ಹಾಕುವಲ್ಲ ಅವಂಗ, ಅದ ಚಿಂತೆ ಹತ್ತೈತಿವ ನನಗ. ಏ ಬೇಡ, ಅವನ ಬಗ್ಗೆ ಏನ್ ಚಿಂತೆ ಮಾಡ್ತಿ. ಅದ್ ಹಂಗ ಅದ್ ನಾಯಿ ಬಾಲ್ ಯಾವಾಗಿದ್ರು ಡೊಂಕ, ಅದ್ ಯಾವಾಗೂ ಸುದ್ದಾಗಂಗಿಲ್ಲ. ಸುಮ್ಕೊಂಡ್ರ ಸುಳ. ನನಗ ಬುದ್ಧಿ ಚಲೋ ಬುದ್ಧಿ ಹಾಕಿ ಅವ್ರ ಅಕ್ಕ ತಂಗ್ಯಾರ ಅನ್ನುವಂಗ ಮಾಡ್ಲ ಪರಮಾತ್ಮ ಭಗವಂತ ನಮ್ಮ ಅಣ್ಣಗ್ ಒಳ್ಳೆ ಬುದ್ಧಿ ಕೊಡ್ಲತ್ತ ನೋಡು. ವೈನಿ ಏನಾಗೈತೆ ಚಿಂತೆ ಮಾಡ್ತಿ ಹೇಳ್ರಿ. ಅಣ್ಣಾಗ ರಾಖಿ ಕಟ್ತನು, ನನಗೂ ಹೊತ್ತು ಮುಣಗ್ತೈತಿ ಹೋಗ್ಕನ ಊರಿಗೆ ನಾನು. ಹೇಳ್ರಿ ನಿಮ್ಮ ಅಣ್ಣಗ್ ನೀ ರಾಖಿ ಕಟ್ತೀವ, ನಮ್ಮ ಅಣ್ಣನ್ ಬೇದ ಕಳಿಸಿದ್ಲೆ. ಇರ್ಲಿ ಉತ್ತರ ಇರ್ಲಿ ಹೊಳ್ಬಾರ್ರಿ. ಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದು. ಕೇಳ ವೈನಿ ಬೇಡ, ನಿನ್ನ ಹೇಳ್ರ ಕೇಳ. ಅಲ್ಲಿ ನಮ್ ತಂಗಿಗೆ ಸೀರೆ ಜಂಪರ್ ಕೊಡ, ಹೊಸ ಅರಿಬಿ ಹಾಕೊಳ್ಳಿ. ಬರ್ಲ ನಾ ಇಲ್ಲಿ ಬಂದು ಕೂತಿದ ಮೇಲೆ ಕೂತ ನೀವೇನು ಒಳಗೆ ಏನ್ ಮಾಡಾಕತ್ತೀರಿ? ಬರ್ರಿ ಹೊರಗಿನ. ಏನ್ ಲಸ್ಮ ಎಡ್ ತಡ ಮಾಡ್ತಿರ್ಲಿ ಒಟ್ಟು. ವೈನಿ ಉಂಡಿ ತಗೊಂಬ, ಅಣ್ಣಾಗ ರಾಖಿ ಕಟ್ಟಿ ಆರತಿ ಮಾಡ್ತಾನ. ವಾಲ್ಯವಾನ ನೀನ ಉಂಡಿ ಹಾಕೊಂಡ್ ಬಂದ್ ತಿನಿಸಿ ರಾಖಿ ಕಟ್ಟಿ ಆರತಿ ಮಾಡ್. ವೈನಿ ಮೋತಿ ಯಾಕೆ ಹಂಗ್ ಮಾಡ್ಯದಿ? ತಂಗಿ ಅವ್ರ ಅಣ್ಣಗ ಬಾಯಿಗೆ ಬಂದಂಗ ಬೇದ್ ಕಳಿಸಳ ಕಳ್ಸಂತ್ಲಿ. ಈಗ ಬೇಯಿ ತಕ ಒಂದಾಗೈತಿ, ಬೇದ್ ಮೇಲತ್ ಒಂದಾಗೈತಿ. ಅದಕ್ಕಾಗಿ ಬೇದ್ ಮೇಲತ್ ಈಗ ಜೀವ ಹಳಸಾಕ್ ಹಚ್ಚಾಳಕ್ಕಿ. ಹೌದೇವ ಲಸ್ಮವ್ವ, ನಮ್ಮ ಅಣ್ಣ ಶಾನೆ ಇದ್ದಂದ್ರ ನಾ ಯಾಕೆ ಬೇಯ್ತೀನಿ ನಮ್ಮ ಅಣ್ಣನ. ಇತ್ತಾಗ ಶಾನ್ಯಾನು ಅಲ್ಲ, ಇತ್ತಾಗ ಹುಚ್ಚು ಅಲ್ಲ, ಹಂಗ ಮಬ್ಬರ್ ಗತೆ ಮಾಡ್ತಾನ. ಏನ್ ಮಾಡುದು? ನಮ್ಮ ಅಣ್ಣ ಶಾನೆ ಇದ್ದಂದ್ರ ಪಂಚಮಿಗೆ ಆಗಾವ್ ಕರ್ಕೊಂಡ್ ಹೋಗ್ತಿದ್ದ, 4 ದಿವ್ಸ ಇಟ್ಕೊಂಡ್ ಸೀರೆ ಉಡಿಸಿ ಕಳಿಸ್ತಿದ್ದ. ನಮ್ಮ ಅಣ್ಣಗ ಏನು ವಿಚಾರ ಗೊತ್ತಿಲ್ಲ. ಈಗ ರಾಖಿ ಹಬ್ಬ, ರಾಖಿ ನನಗೂ ಕೊಟ್ವಾ ಅಂತಲೇ ಬಾಯಿಗೆ ಬಂದಂಗ ಬೇದ್ ಕಳಿಸಿನಿ. ಈಗ ನನಗ ಮನ್ಸಿಗೆ ನೋವು ಆಗೈತಿ. ನಮ್ಮ ಅಣ್ಣನ ಸುಳ್ಳ ಬೇದಿನ್ಲೆ ಅನ್ಸಾಕತೈತಿ. ಇರ್ಲಿ ಬಾ, ಚಿಂತೆ ಮಾಡಿ ಏನ್ ಪ್ರಯೋಜನ ಐತಿ? ನೋಡ ನಾಳೆ ನಾಡ್ದರೆ ಹೋಗಿ ರಾಖಿ ಕಟ್ಟಿ ಬರಕಿತ್ತ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ಬಾ ಆತಗ ಪ್ಲಸ್ ಮಕ್ಕ ಉಂಡಿ ಹಾಕೊಂಡ್ ಬರ್ತೀನಿ. ತಗೊಂಬ ವೈನಿ. ಎನ್ನ ಕಾಲ್ ಫ್ರೈ ಮಾಡ್ತಾನ ಕಾಲ್. ಇರ್ಲಿ ಬಿಡವ. ಅನ್ನ ಉಂಡಿ ತೋ.
ತಗೋ ಅನ್ನ ಇದನ್ ವೈನಿ ತಗೋ ಉಂಡಿ. ನಾವ್ ಅಲ್ಲಿವ ನನಗ ಒಟ್ಟು ಬಂಗಾರ ಇದ್ರು ಒಟ್ಟು ತಿನ್ನಾಗ ಆಗ್ವಾದ. ನಮ್ಮ ಅಣ್ಣಂದ ತೆರ್ಯಾಗ ಹೋಗ್ವಾದ. ನನಗ ನಮ್ಮ ಅಣ್ಣನ ಯಾವಾಗೂ ಬೇದಿದ್ದಿಲ್ಲ ನಾ ಹಿಂಗ. ಚಲೋ ಆತು ಹೋಗ್ ಒಟ್ಟ ಅದನ್ನ ತಲೆಯಾಗ ಇಟ್ಕೊಂಡ್ ಕೂತು ಬಿಡಿ ಒಟ್ಟ ಸಂಚಾಕ ಬೇಡ್ತಾಗ ಅಳ್ಕೊತ ಕೂತು ಬಿಡಿ ಹಿಂಗ ತಿಥಿ ಅಂತ ತಿಥಿ ಐತಿ. ಮಾತ್ ಬಂದ ನನ್ ಹೊಟ್ಟಿ ಉರ್ಸಕ ಬಂದ ಮತ್ತೇನ್ ಕಾರ್ಬಾರ್ ಮಾಡ್ತಾನೆ ಯಾಂಬಲ್ಲ ಮತ್ ಚೀತು ಅಂತೇಳಿ ಮಂದಿ ಉಗಳಂಗ್ ಮಾಡಿ ಹೋಗಾನ ಯಾಂಬಲ್ಲ. ಅಲ್ಲಂದಾರ ಮನಿಗ್ 6 ತಿಂಗಳು ಹಾಯ್ಬಾರ್ದ ಕರೆ ಅವಂಗ ಅರು ಇಲ್ಲ ಬುದ್ಧಿ ಕಡಿಮೆ ಐತಿ. ಬಡದ್ರು ಬರ್ತಾನ ಬೇದ್ರು ಬರ್ತಾನ ಏನಾರ ಮಾಡ್ಲಿ ನಾ ಎಟ್ಟರ ಭಗವಂತನ ಎಂತಾದರ ಹಣಿಬಾರ ಬರ್ದ ಕಳಿಸಿ ನನ್ನ ಭಗವಂತ. ಏ ಮಾರಾಯ ಹೆಂಗಿದ್ರು ಬಂದಾನು ಈಗ ಆರತಿ ಮಾಡ್ಲತ್ ಹೇಳ್ಕೊಂಡ್ ಹಳಾಡ್ಸಾಕತ್ತೀರಿ. ಹೆಂಗಿದ್ರು ಆರತಿ ಮಾಡ್ಸಕಿತ್ತ ಕರಿ ಒಳಗ ತಂಗಿ ನೋಡಿ ನಿನಗೋಸ್ಕರ ಏನ್ ತಂದೀನಿ. ಈಗೊಂದ್ ಸೋಂಗು ಬ್ಯಾರೆ ಹಾಕೊಂಡ್ ಬಂದ ನೋಡಿಲಿ. ಮತ್ತೇನು ತಂದದಿಪ್ಪ ಏನ್ ತುಡುಗ್ ಮಾಡ್ಕೊಂಡ್ ಬಂದೇನಿ ಯಾರ್ದಾರ ಏನದ ಕೈಯಂದ ಮತ್ ಒಬ್ರು ಕಳ್ಯಾಕ ಬಂದೆ ಏನಂದ. ಯವ್ವ ನಾ ಏನ್ ತುಡುಗ್ ಮಾಡ್ಕೊಂಡ್ ಬರ್ಲಿ ನೋಡಿ ನಿನಗೋಸ್ಕರ ಇವತ್ತು ಏನೇನ್ ತಂದೀನಿ. ತಗೊಂಡ್ರೆ ತಗೋಲಿ ಕೈಯಾಗ. ನಾವ್ ಅಲ್ಲಪ್ಪ ನಾ ಮುಟ್ಟಂಗಲ್ಲ ಅದನ್ನ. ಏವಾ ನಿನಗೋಸ್ಕರ ತಗೊಂಡ್ ಬಂದೀನಿ ನಾ ಮುಟ್ಟಂಗಿಲ್ಲ ಅಂದ್ರೆ ಹೆಂಗ. ಏನ್ ತಂದಿರ್ತಿ ಏನ್ ತಂದದಿ ನೋಡ್ರಿ ನೋಡವ್ವ ಏನೈತೆ ಅನ್ನೋದು ಕಣ್ತುಂಬ. ಅಲ್ಲ ನಾ ಮಣ್ಣಿ ಬಂದಾಗ ಉಂಡಿ ತುಡುಗ್ ಮಾಡಿ ಆಗುನಂದ ಒಬ್ರು ಗೇಡಿ ಮಾಡಿದಿ. ಈಗ ಯಾರ್ದೇನ್ ತುಡುಗ್ ಮಾಡ್ಕೊಂಡ್ ಬಂದದಿ ನೋಡ್ತನ್ ಗಪ್ಲ. ಇವ ನಮ್ಮ ಅಣ್ಣ ಸೀರೆ ಬಂಗಾರ ತಂದಾವ ಎಲ್ಲಿದನ್ನ ಇದ ನೋಡ್ವಾ ನಿನಗೋಸ್ಕರ ರಾಖಿ ಕಟ್ಲಿಲ್ಲ ನಮ್ಮ ಅಣ್ಣ ಏನ್ ತಂದಿಲ್ಲ ಅಂತ ಹೇಳಿ ಬೇದಿಯಲ್ಲ ಅದಕ್ಕಾಗಿ ತಂದೇನಿ. ತಗೋ ಇದನ್ನ ನೋಡುದು. ನನಗ್ ನಂಬಾಕ ಆಗೋದನ್ನ ಬಾಯಿಗೆ ಬಂದಂಗ ಬೇದ್ ಕಳ್ಸಿನಪ್ಪ. ಎಲ್ಲಿ ತಂದಿದನ ದುಡುಗ್ ತಂದೇವ್ ಕಷ್ಟಪಟ್ಟ ಹಣಿಬಾರ್ ಸಿಟ್ಟಿ ಮತ್ ಯಾರ್ದಾರ ತುಡುಗ್ ಮಾಡ್ಕೊಂಡ್ ಬಂದೇವ. ಏನ್ ಹೇಳಾಕ ಬರಂಗಿಲ್ಲ ನಿಮ್ ಅಣ್ಣಂದ. ನನ್ನ ತುಡುಗಣ ಮಾಡ್ಯಾರೇನ ಹುಡುಗನಾಳು ನೀ ಮೊದ್ಲ ತ್ಯಾಪು ಮನುಷ್ಯ ಆಗಿ ಏನ ನಿಂದ ನಂಬಾಕ ಆಗಂಗಿಲ್ಲ ನಿಂದ ಒಟ್ಟ ಅದಕ್ಕಾಗಿ. ನೋಡಿನಿ ನೀ ಹೇಳೋ ಮಾತ 100ಕ್ಕೆ 100 ಸರಿ ಐತಿ. ಯಾಕಂದ್ರೆ ನಮ್ ತಂಗಿ ಇದೇ ಹೇಳಿದಳ ನಿನ್ನ ದುಡಿಮಿ ಒಳಗ ಒಂದು ಜಂಪರ್ ಪೀಸ್ ತಗೊಂಡ್ ಬಂದ ರಾಖಿ ಕಟ್ಟಿಸ್ಕೊಂಡ್ ಹೋಗಂತ ಹೇಳಿದಳ. ನಾ ಜೀವನ ಏನ ಅಂತ ತಿಳ್ಕೊಂಡಿದ್ದೀನಿ. ಹೆಂಗೋ ನಮ್ಮವ್ ಮಾಡಿ ಹಾಕ್ತಾಳು ಹಂಗ ತಿಂದ್ ಹಿಂಗ ಆದರತೆ ತಿಳ್ಕೊಂಡಿನ್ಯ. ಆದ್ರೆ ನಿಮ್ ಮನ್ಯಾಗ ಕೂತು ಒಂದೊಂದು ಮಾತು ಮಾತಾಡಿದ್ರಲ್ಲ ಅದು ಎದಿಯಾಗ ಬಡದೆ ಬೆಣ್ಣಾಪಾರದಂಗ ಆತ. ಅಲ್ಲ ನಮ್ಮ ಮನ್ಯಾಗ ಹುಟ್ಟಿದ ನಮ್ಮ ತಂಗಿ ಇನ್ನೊಬ್ಬರ ಮನೆಯೊಳಗ ಕೂನ ಗುರುತ ಇಲ್ಲದ ಸಂಬಂಧಿಕರ ಮನೆಯಾಗ ಇವರು ನಮ್ದೇ ಇದೆ ನಮ್ಮವರನ್ನು ನಂಬಿಕೆ ಇಟ್ಟ ದುಡದ ಸಂಸಾರದ ಬಂಡಿ ನಡಗ ಮುಟ್ಟಿಸುವಂತ ಧೈರ್ಯ ಅಕೀತೈತೆ ಅಂದ್ರ ಅಕ್ಕಿ ಜೋಡಿ ಹುಟ್ಟಿದವನ ನಮ್ಮ ಮನೆಯಾಗಿದ್ದ ಕಿಶಿಂದ ತಂದೆ ತಾಯಿ ಬೆಲೆ ತಿಳ್ಕೊಲಿಲ್ಲ. ಒಡ ಹುಟ್ಟಿದವ್ರ ಅಕ್ಕಂಗ್ಯರ ಅರ್ಥ ಮಾಡ್ಕೊಲಿಲ್ಲ. ಹಂಗ ಹಟ್ಟಿ ಆಶಕ್ಕಾಗಿ ಸಿಕ್ಕಂಗ ತಿಂದ ಜೀವನ ಮಾಡಾಕತ್ತೀನಿ. ಅದು ತಪ್ಪು ಅಂತೇಳಿ ಅವಾಗ ಅರುವಾತಲ್ಲ. ಅದಕ್ಕ ನಮ್ಮಪ್ಪ ಗಳಿಸಿದ 10 ಎಕರೆ ಭೂಮಿ ಐತಿ. ಹೌದನ್ನ ಮನಿ ಕಟ್ಸ್ಯಾನ ಬೇಕಾದಷ್ಟು ರೊಕ್ಕ ರೂಪಾಯಿ ಬಂಗಾರ ಗಳಿಸಿಟ್ಟಾರ. ಆದ್ರ ನಮ್ಮ ತಂಗಿ ಅದನ್ನ ಯಾವುದೂ ಅಪೇಕ್ಷೆ ಮಾಡ್ಲಿಲ್ಲ. ತಾಳಿ ಕಟ್ಟಿದ ಮನೆಯ ಶಾಶ್ವತ ಅಂತ ದುಡಿಯಾಕತ್ತಾಳ ಅಂದ ಬಳಕ ನಮ್ಮ ಅಪ್ಪನ ರಕ್ತ ಹಂಚಿ ಹುಟ್ಟಿದಕ್ಕಿಗಿ ಅದರೊಳಗಿಂದ ಅರ್ಧ ಭಾಗ ಕೊಟ್ರ ತಪ್ಪೇನೈತೆ ಅನ್ನೋದು ನನಗ ಅರುವಾತ. ಅದಕ್ಕೆ ನಾನು ನಿನಗೋಸ್ಕರ ಹುಟ್ಟಿದ ಮನಿ ಬಿಟ್ಟು ಗಂಡನ ಮನ್ಯಾಗ ತಂದೆ ತಾಯಿ ಹೆಸರಿಗೆ ಕಲಂಕ ಬರಲಾರ್ದಂಗ ಒಡ ಹುಟ್ಟಿದ ಅಣ್ಣತಮ್ಮರ ಮನಸ್ಸಿಗೆ ನೋವಾಗ್ಲಾರ್ದಂಗ ಜೀವನ ಮಾಡಕತ್ತಿದಿಲ್ಲ. ನನ್ನ ತಂಗಿ ನನಗಿಂತ ಶಾಣೆಕೆ ಅನ್ನೋದು ನನಗ ಅರ್ಥ ಆತವ. ನಾ ಬೇದನೆಪ್ಪ ನೀನು ಬಾಯಿಗೆ ಬಂದಂಗ ಬೇದಿನಿ. ನಾವ್ ಕ್ಷಮಿಸ್ಬಿಡ ನನ್ನ ಕಾಲು ಹಿಡ್ಕೋತೀನಿ. ನೀ ಬೇಯ್ಲಿಕ್ಕಂದ್ರ ನನಗ್ ಪ್ರಪಂಚದ ಜ್ಞಾನ ಗೊತ್ತಾಕೈತಾನ. ಅದಕ್ಕೆ ಹೇಳ್ತಾರೆ ಬಲ್ಲವ್ರು ಉಳಿಪೆಟ್ಟ ಅಂತೇಳಿ ಕಲ್ಲು ಬಡಿದ ಹಂಗ ಇಟ್ರ ಅದು ದೇವರ ವಿಗ್ರಹ ಆಗೋದಿಲ್ಲ. ಉಳಿಪೆಟ್ಟ ತಿಂದಾಗನ ಅದು ದೇವರಾಗಿ ಜಗತ್ತ ಅದ ಕೈ ಮುಗಿತಾರ. ಹಂಗ ಇವತ್ತು ನಿಮ್ ಮನೆಗೆ ಬಂದ ನನಗ ಜ್ಞಾನೋದಯ ಮಾಡಿಬಿಟ್ಟಿ. ಅದಕ್ಕೆ ನೋಡವ ಅಣ್ಣ ಶಾಣೆ ಆಗಿದ್ದಿಲ್ಲ ನೀಗ ನೋಡಿದ್ರೆ ಗೊತ್ತಾಗಂಗಿಲ್ಲ. ಅಲ್ಲ ಎಲ್ಲಾ ಇಟ್ಟ ಪ್ರವಚನ ಹೇಳಂಗ ಪದ್ಧತಿಯಿಂದ ಹೇಳಾಕತ್ತಾನ. ಇನ್ನ ನೀ ಶಾಣೆ ಆಗಿದ್ದೀನಿ ಅಂತ ಕೇಳ. ಹೌದ್ರಿ ಮನ್ನಿ ನೀವು ಬೇದ್ರಿ ನಾನು ಬೇದ್ನಿ. ಈಗ ಲಸ್ಮೋನ್ ಬೇದ ನಮ್ಮ ಅಣ್ಣ ಅಂತದೆಲ್ಲ ಹುಚ್ಚತಾನ್ ಬಿಟ್ಟ ಒಳ್ಳೆವಾಗಿ ಬುದ್ಧಿ ಬಂದತ್ಲೆ. ಆ ಭಗವಂತಗ ನಂದ ಕೂಗ್ ಕೇಳಕ್ ಯಾಬಲ್ರಿ. ಭಗವಂತ ನಮ್ಮ ಅಣ್ಣಗ್ ಚಲೋ ಬುದ್ಧಿ ಕೊಡೋ ಯಪ್ಪ ಅಂತ ಹೇಳಿ ಬೇಡ್ಕೊಂಡ್ಲಿ ನನ್ಗ್ ತರಾಸಾಗಿ. ಅಣ್ಣ ಭಗವಂತನ ನಿನ್ ಶಾನೆ ಮಾಡ್ರಪ್ಪ ನನ್ಗೆ ಖುಷಿ ಆತಪ್ಪ ಅಣ್ಣ. ಆಯ್ತಲ್ವ ಇದ ಖುಷಿಯಾಗ ಸೀರೆ ಉಟ್ಕೋದನ್ ತಗೋದನ್ ಸೀರೆ ತಗೋ
ಈ ಬಂಗಾರ ಹಾಕು, ನನಗೂ ಮಾವು ನನ್ ಕೂತ್ ರಾಖಿ ಕಟ್ಟು. ಆಯ್ತಲ್ಲ. ಅವ್ರ ತಂಗಿಗೆ ಹೆಂಗ್ ಮಾಡಿಸ್ಕೊಟ್ಟಾರ ನೋಡು, ಕೊಳ ತುಂಬ ಎಕ್ಸಾರ ಬೋರ್ಮಾಲ ಹಾಕೊಂಡ ಹೆಂಗ್ ನಿಂತಾಳ ಹಂಗ ನಮ್ಮ ತಂಗಿನೂ ಕಾಣ್ಬೇಕಂತ ನಿನ್ಗೋಸ್ಕರ ಮಾಡ್ಕೊಂಡ್ ಬಂದೇನಿ ಇದನ್ನ. ಆಯ್ತಲ್ಲ, ಸೀರೆ ಉಟ್ಕೊಂಡ್ ಇವನ್ನೆಲ್ಲ ಬಂಗಾರ ಹಾಕೊಂಡ ನಿನಗ ಆರತಿ ಮಾಡಿ ರಾಖಿ ಕಟ್ತನ್. ಹಾ ಏನಂತೀವ ಮಾವ? ನಾ ಎಲ್ಲ ಹೌದನ್ ಕರೆ, ಆದ್ರೂ ನನಗೆ ನಂಬಾಕ ಆಗವಲ್ದಾಗೈತಿ. ನಿನಗೆ ಇಟ್ಟೊಂದು ಬುದ್ಧಿ ಬಂದಿದ್ ನನಗೆ ಗೊತ್ತಾಗವಲ್ದಾಗೈತಿ. ಅದೆಲ್ಲ ನಿಮ್ ಮನ್ಯಾಗಿನ ಉಂಡಿ ಮೈಮಾ. ಉಂಡಿ ಮೈಮ ಹಾ ಇಲ್ಲ ಬಾ, ಹಂಗಾರ ಇದ ಕುರ್ಚಿ ಮೇಲೆ ಕುಂಡ್ರ ಬಾ, ನಿನ್ ತಂಗಿ ಆರತಿ ಮಾಡ್ತಾಳ. ಬಾಯ್. ಓ ನೀ ತವ್ರ ಮನೆಗೆ ಬಂದಿಲ್ಲ ಉಂಡಿ ತಗೊಂಡು, ಹೌದಪ್ಪ. ಹಂಗ ನಮ್ ತಂಗಿಗೆ ಬಂಗಾರ ಹಾಕುವ. ಇದು ಒಳ್ಳೆ ನಿಂದು ಪಾಲ್ ಐತಿ, ನಾ ಶನೆ ಆಗ್ಬೇಕಾದ್ರ. ನೀ ಎಲ್ಲಾ ಅದನ್ನ ಮಾಡಿದ್ ಲೆಕ್ಕ ನೋಡ್ಬೇಕಾರ ಇವೇನ್ ಶಾನೆ ಆಗಂಗಿಲ್ಲ. ತಿನ್ನೆ ಏನೋ ದೇವ್ರ ನಿನಗ ಬುದ್ಧಿ ಚಲೋ ಹಾಕ್ಯಾನ, ಸಾಕಿಟ್ಟ ಅಣ್ಣ ತಂಗಿ ನಕ್ಕೋತ ಚಂದಂಗಿರಿಯಪ್ಪ. ಹೌದಲ್ವಾ? ತಗೋ ಇದನ್ನ ನಮ್ ತಂಗಿಗೆ ಹಾಕಿ ಬರೋ ಹೋಗು. ಹಾ, ಬಾ ಇಲ್ಲೇ ಕುಂಡ್ರ ಬಾ. ನೀ ಕುಂಡ್ರು. ಯಾಕ ಕುಂಡ್ರ ಬಾ. ಬಾ, ಬಾ. ಅಂತೂ ಒಳ್ಳೆ ಬುದ್ಧಿ ಬಂದಂಗ ಆತಂಗಾದ್ರೆ ರಾತ್ರಿ ರಕ್ಷಾ ಬಂಧನ ನಮ್ಮ ಮನ್ಯಾಗ ಆಗಿದ್ರೆ ಚಂದ ಐತಿ ಆಂಬಲ್ಲ. ನೋಡ್ಲಿ ಅಳದವ್ರ, ಈ ವರ್ಷ ಇಲ್ಲೇ ನಮ್ ಮನ್ಯಾಗ ಮುಗಿಸೋಣ ರಾಖಿ ಕಾರ್ಯಕ್ರಮ. ಮುಂದಿನ ಸಲ ಏನತ್ಲೆ ನಿಮ್ ಮನ್ಯಾಗ ಇಟ್ಕೊಳಕಿತ್ತ ಇಬ್ರು ಗಂಡ ಹೆಂಡತಿ ಕೂಡಿ ಬರ್ತೀವಿ. ಏನ್ ಹೇಳ್ತಾನ? ಆತಲ್ ಮಾವ. ಹಾ ಹೊರಗೆ ಎಷ್ಟು ಕಡ ಮಾಡಾಕ್ತೀರಿ? ಅಣ್ಣ ಅಣ್ಣ, ವೈನಿ ಮೈ ತುಂಬಾ ಬಂಗಾರ ಹಾಕೊಂಡಾಳ, ಬಾಳ್ ಚಂದ ಕಾಣಕತ್ತಾಳ. ಎಲ್ಲಿ ನಂದ ಕಣ್ ಹತ್ತೈತಿ ಆಂಬಲಕ್ಕಿ ಒಟ್ಟ ಆಕಿ ಮೇಲೆ ನೆದ್ರ ಹೊಂಟೈತಿ ನಾನು ಒಟ್ಟ. ಇಲ್ಲ ಕರಿ ಹೊರ ಕರಿ. ವೈನಿ ಬಾ, ನಿಮ್ಮ ಅಣ್ಣಾಗ ರಾಖಿ ಕಟ್ಟಕ್ಕೆ. ಅದ ಹೆಂಗ ಕಾಣತೇನ್ರಿ ಈಗ? ನಾ ಮಾಡಿ ಸೀರೆ ತಂದಾನ, ಜಂಪರ್ ತಂದಾನ, ಬಂಗಾರ ಎಲ್ಲ ತರ್ತು ನೋಡಿ. ನೀವ್ ಮಾನ ಬಂಗಾರ ತಗಂತಾರ ಅಂತ ಈಗ ಮೋತಿ ಮೇಲೆ ಕಳಿ ಒಟ್ಟು ಕೆರಿಯಾಕತೈತಿ ನೋಡಿ ಈಗ ಮನಗಂಡ. ಹೌದ್ರಿ, ಮತ್ತ ಅಣ್ಣ ತಂಗಿ ಸಂಬಂಧ ಅಂದ್ರ ಹಂಗ. ಹೌದೌದು, ಮತ್ತ ಬೇರೆ ಇದನ್ನ ಮಾಡಾಕತ್ತಿದ್ಲೆ. ಬೇರೆ ಸಲಾಗಿ ಅವಂಗೂ ಬುದ್ಧಿ ಬತ್ತ ಆತ, ನಿನಗೂ ಬರಾಬರಿ ಆತ್ಲ. ಮತ್ತೇನೈತಿ ಹಂಗ್ರಿ ಮಾಮಾರ? ಈಗ ನಿನ್ ಮನಸ್ಸಿಗೆ ಸಮಾಧಾನ ಆಯ್ತಿಲ್ಲ? ಸಮಾಧಾನ ಆತ್ಲ. ಆಯ್ತನ. ಅವ್ವ ರಾಕಿನ ತಂದಿಲ್ಲನ, ಅಂಗಡಿ ಹೋಗಿ ತಂದಾರ ತರೋಗ್ರಿ. ತಗೊಂಡ್ ಬರ್ಲೇನ? ಅಣ್ಣ ಗಪ್ಪ, ನಾನ್ ಕೈ ಚಿಂತ ಆಗೈತಿ ತಗೊಂಡ್ ಬರ್ತೇನ. ತಾಯಿವಾದ ಸ್ಮಾಕ ಕೊಡ್ ಇರ್ಲಿ ಅದರಿ. ಗಂಡ ಇಂತಿ ಹೇಳಿ ಮಾಡಿಸಿದಂಗ ಅದಾರ ಇಬ್ರು. ಯಾಕ ಎಂಜಿನ ಕೈಲಿ ಕಾಗಿ ಹೊಡಿಯಂಗಿಲ್ಲ. ವೈನಿ ತಗೋ, ನಿಮ್ಮ ಅಣ್ಣಗ ರಾಖಿ ಕಟ್. ಹಂಗೆಲ್ಲ ತಿಳ್ಕೊಬೇಡ, ನಾವು ಎಲ್ಲ ರಗಡ ಇದನ್ನ ಮಾಡ್ತೇವಳ. ನಿನಗ ಹಂಗ ಆಗಿದ್ವಿ ನಾವು. ಇಲ್ಲ, ನಾ ನಿನ್ ಚಿಂತೆ ಮಾಡ್ಕೋತ ಕೂತೀನಿ. ಒಟ್ಟ ಏನು ಹೊಳೆವಾದಾಗಿತ್ ನಾನ್ ತಲ್ಯಾಗ. ನಮ್ಮ ಅಣ್ಣನ್ ಬೇದಿನ್ಲೆ ಆತವ ಇದ ತಲ್ಯಾಗ ಕಟ್ಯಾಕತ್ತಿತ್ತಪ್ಪ. ನನಗ ಬೇದಕ್ಕೂನು ಸುದ್ದ ಆದಿಲ್ಲ. ನನಗ್ ಬಾಳ ಸಂತೋಷ ಆತನ. ಇಲ್ಲಿ ತಾ ಮೊದಲ ಆದ್ರ ನಾ ಹಿಡ್ಕೋತೇನ. ಬರ ಮೊದಲ ಕುಕ್ಮ ಇಬತ್ತಿ ಹಚ್ಕೇರಿಂದ ರಾಖಿ ಕಟ್ಟ ಆರತಿ ಮಾಡ. ನೀ ಕಟ್ಟಿ ಎಲ್ಲರೇ ಎರಡನೇ ತಂಗಿ ಅದಿ. ಇಲ್ಲ ಅಣ್ಣ, ಮಾವ ಆಗಿರ್ಬೇಕು, ಹಳೆ ಆಗಿರ್ಬೇಕು. ನಾವೇ ಕಟ್ಟಾಕ ಬರ್ತೈತಿ. ನಮ್ಮ ಅಣ್ಣನ ಹಿಂಗ್ ಚಲೋ ಆದದ್ ನೋಡಿ ನನಗ ಹಾಲು ಕುಡ್ದಾಕ ಸಂತೋಷ ಆಗತೈತಿ ನೋಡ್ರಿ. ಹಾಕಿರ್ಬೇಕು ಬಂಗಾರ ಅಂತ ಅನ್ಕೊಟ್ಟಲ್ಲ. ಮತ್ತ ಹುರುಪಾಗೈತಿ ಮತ್ತ ಅಗದಿ ಬೇದಕ್ಕೂ ನಮ್ಮ ಅಣ್ಣಗ್ ಬುದ್ಧಿ ಬತ್ತ. ಆರತಿ ಮಾಡಿ ಚೆನ್ನಾಗಿ ಹಾಡಿ ಪೀಡ ಹೊಳೆ ಚಿಕ್ಕದ ಆರತಿ ಮಾಡ. ಸುಮ್ಮನೆ ಅಂದ್ರ ಗಾಯಾಗ ಮೂಟಾರ ಬಡ್ಕೊ. ಅಲ್ಲಿ ಉಂಡಿ ಐತಿ ನೋಡ, ಉಂಡಿ ಒಂದು ತಗೊಂಡ್ ತಿನ್ಸ. ಈ ಉಂಡಿ ಬೇಡ ಮರ, ಈ ಉಂಡಿನ ಹಚ್ಚಿತ್ ನನಗ್ ಜಗಳ. ಬೆಳೆಸ್ತಿರ್ಬೇಕು. 4-5 ತಿನ್ನೋ ಬದಲು ಅರ್ಧನ ತಿನ್ನ ಆದ್ರ. ಯಾರ್ ಬೈಲಿ ನನಗಲ್ಲ ಇರುವ ಅದು ಹೆಂಗೆ ನೋಡಕ್ತಿದಿ. ಅಣ್ಣ ತಂಗಿ ಇಬ್ರ ತಿಂದ್ರ ಅಂತ ಹೇಳಿ ಅವ್ರಿಬ್ರು ಅಣ್ಣ ತಂಗಿ ಸಿಟ್ಟ ಆಗ್ಬಾರ್ದು. ಅದಕ್ಕೆ ತಿನ್ನ ಬಾ ಹೆಂಗ್ ಇಷ್ಟ ನೋಡು. ಹಿಡಿವ 6 ಬಸ್ಟ್ ತೆಪ್ತ ಪಾಡತಿ ಇವತ್ತ ರಾಖಿ ಕಟ್ಟಿಸ್ಕೊಂಡ ಊರಿಗೆ ಹೋಗು ಪ್ರಸಂಗ ಬರ್ತ. ನನಗ ಆಶೀರ್ವಾದ ಮಾಡಪ್ಪ. ತಂಗಿ ಗಂಡ ಹೆಂಡತಿ ಹಿಂಗ 100 ವರ್ಷ ಸುಖವಾಗಿರಿ. ಮಾಮ ನಮಗ ಆಶೀರ್ವಾದ ಮಾಡ್ರಿ. ಹಂಗ
ಬೀಗ್ರ ಹಾ. ನೀನು ನಮ್ಮ ತಂಗಿ ಏನೋ ತಪ್ಪು ಮಾಡಿದ್ರು ಕೂಡ ತಪ್ಪೆಲ್ಲ ಬದಿಗೊತ್ತಿ ಆಕಿ ಜೋಡಿ ಚಂದಂಗಿ ಸಂಸಾರ ಮಾಡ ಆಯ್ತು. ದೇವ್ರ ಹಿಂಗ ನಿಮ್ಮನ್ನ 100 ವರ್ಷ ಸುಖವಾಗಿರ್ಲಿ. ಆಯ್ತಾಯ್ತು. ಬೇದಾಳ ಚಿತ್ತ ಹಚ್ಕೋಬೇಡ ನಾ ಯಾವಾಗ ಸೀಟ್ ಹಚ್ಕೊಂಡೇನಿ, ಯಾವಾಗೂ ನಾ ಇಬ್ರು ಗಂಡ ಹೆಂಡತಿ ನಕ್ಕೋತಾನ ಇರ್ತೀವಿ. ಆಯ್ತಿಲ್ಲ ತಂಗಿ, ನನಗೂ ನಿಮ್ ಗಂಡ ಹೆಂಡತಿ ಜೀವನ ನೋಡಿ ಬಹಳ ಆನಂದ ಆತ್ವ. ಹಿಂಗ ನಾನು ಹೋಗಿನ ನೀನ್ ಹೆಂತಿಲ್ ಕರ್ಕೊಂಡ್ ಬಾಯಪ್ಪ ಹೋಗಿ ವೈನಿ ಮೊದಲು ಹೋಗ್ತಿರ್ಕತೆ ಇದ್ರಲೆ ಅಡಿಗೆ ಮಾಡಿ ಹಾಕಿ ಹಾಕಿ ಬೇಸತ್ ಹೋಗಿತ್ತದ ಈಗ ಚಲೋ ಆಗ್ಯದಿಲ್ಲ ತಾನ ಬರ್ತಾಳೆ ವೈನಿ. ಆಯ್ತವ ಹಿಂಗೆ ಸುಖವಾಗಿರ್ಲಿ ಎಲ್ಲಾರು ಸಂಸಾರ. ಆಯ್ತಾಯ್ತು ಗೋ. ಅಣ್ಣ ಊಟ ಮಾಡ್ಕೊಂತ ಹೋಗಕಿತ್ತ ಉಂಡಿ ಕರ್ಚಿಕಾಯಿ ಆಗ್ಯಾವಪ್ಪ ಕರ್ಚಿಕಾಯಿ ಉಂಡಿ ಎಲ್ಲ ಆಗ್ಯಾವು. ಇನ್ನ ಹೋಳಿಗೆ ಅದು ಮಾಡುದಿತ್ತ, ಹೋಳಿಗೆನು ಮಾಡೈತೆ, ಹಾಲ್ ಕಾಸೈತೆ, ತುಪ್ಪ ಕಾಸೈತೆ, ಮತ್ತ ನಮ್ ಹೆಣ್ಣು ಮಗಳು ಬದಾಳ, ಎಲ್ಲಾರು ಕೂಡಿ ಊಟ ಮಾಡುದ್ರಿ. ಅಂದ್ರ ಪಂಚಮ ಉಂಡಿ ಎಲ್ಲ ಖಾಲಿ. ಯಪ್ಪ ನೀನ ಖಾಲಿ ಮಾಡಿದ್ವು ಡಬ್ಬಿಗಳೆಲ್ಲ ಬರೇದ್ ಹೋಗೋದ್ ಹೋಗೈತಿ, ಮತ್ತೇಲಿ ಉಂಡಿ ಬರ್ಬೇಕಿಲ್ಲ. ಆಯ್ತವ ಇದೊಂದು ತಂದದ ರಸಿಗಾಗಿ ಇವತ್ತಿಂದ ಪಂಚಮಿ ಉಂಡಿ ಎಲ್ಲ ಖಾಲಿ.